ಪ್ರಿಯ ವೀಕ್ಷಕರೇ, ಸುದ್ದಿ ಶೋಧಕ್ಕೆ ಸ್ವಾಗತ. ಇಂದು ಸರ್ದಾರ್ ವಲ್ಲಭಭಾಯಿ ಜನ್ಮದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ರಾಷ್ಟ್ರೀಯ ಏಕತಾ ದಿನಾಚರಣೆ ನಡೆಯಿತು. ಬೆಳಿಗ್ಗೆ 8 ಗಂಟೆಗೆ ಕಾಲ್ನಡಿಗೆ ಜಾಥಾದಲ್ಲಿ ಹೊರಟು ಕೊಪ್ಪ ನಗರ ಪರ್ಯಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಉಪ ಅಧೀಕ್ಷಕರಾದ MK ಬಾಲಾಜಿ ಸಿಂಗ್, PSI ಬಸವರಾಜ್ ಹಾಗೂ ಎಲ್ಲ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಅಲ್ಲದೆ ಹೋಂಗಾರ್ಡ್ ಸಿಬ್ಬಂದಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಅಲ್ಲದೆ ಪತ್ರಕರ್ತರು ಹಾಗೂ ದೃಶ್ಯ ಮಾಧ್ಯಮ ಪತ್ರಕರ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಈ ವಿಚಾರವಾಗಿ ಮಾತನಾಡಿದ ಕೊಪ್ಪ PSI ಬಸವರಾಜ್, ಸುದ್ದಿ ಶೋಧ ಕೊಪ್ಪ ಚಿಕ್ಕಮಗಳೂರು. ನಮಸ್ಕಾರ. ಇವತ್ತು ರಾಷ್ಟ್ರೀಯ ಏಕತಾ ದಿವಸ ಅಕ್ಟೋಬರ್ 31 ಸರ್ದಾರ್ ವಲ್ಲಭಾಯ್ ಪಟೇಲ್ರ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ರಾಷ್ಟ್ರೀಯ ಏಕತಾ ದಿವಸವನ್ನು ನಮ್ಮ ಇಡೀ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಚರಣೆ ಮಾಡಬೇಕಂತ ಆದೇಶ ಮಾಡಿದ್ರಿಂದ ನಾವು ಇವತ್ತು ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಹಿರಿಯರಿಗೆ ಅಧಿಕಾರಿಗಳ ಆದೇಶದ ಮೇರೆಗೆ ಇವತ್ತು ರಾಷ್ಟ್ರೀಯ ಏಕತಾ ದಿವಸದ ಅಂಗವಾಗಿ ಎಲ್ಲ ಇಲಾಖೆಗಳು, ಪ್ರತಿಯೊಂದು ಇಲಾಖೆ, ಅದು ಆರೋಗ್ಯ ಇಲಾಖೆ ಆಗ್ಬೋದು, ಅಗ್ನಿಶಾಮಕ ಆಗ್ಬೋದು, ಫಾರೆಸ್ಟ್ ಆಗ್ಬೋದು, ಪ್ರತಿಯೊಂದು ಇಲಾಖೆ, ಹೋಮ್ ಗಾರ್ಡ್ಸ್, ಪ್ರತಿಯೊಬ್ಬರು ಸೇರ್ಕೊಂಡು ನಾವು ಇವತ್ತು ಒಂದು ಮ್ಯಾರಥಾನ್, ಏಕತಾ ದಿವಸ ಅಂಗವಾಗಿ ಒಂದು ಮ್ಯಾರಥಾನ್ ಮಾಡಿದ್ವಿ. ಇದರ ಉದ್ದೇಶ ಇಷ್ಟೇ, ಯುನಿಟಿ ಇದೆ ಸ್ಟ್ರೆಂತ್. ನಮ್ಮ ದೇಶ, ನಮ್ಮ ಎಲ್ಲ ಯುವಕರು ಎಲ್ಲದನ್ನು ಬದಿಗೊತ್ತಿ, ಧರ್ಮ ಜಾತಿ ಎಲ್ಲದನ್ನು ಬದಿಗೊತ್ತಿ ಒಂದು ದೇಶವಾಗಿ ನಾವು ನಮ್ಮ ಭಾರತೀಯತೆಯನ್ನು ತೋರಿಸ್ಬಿಡ್ಬೇಕಾಗಿತ್ತು. ಈ ಒಂದು ದಿವಸವನ್ನು ರಾಷ್ಟ್ರೀಯ ಏಕತಾ ದಿವಸವಾಗಿ ಆಚರಣೆ ಮಾಡ್ಬೇಕಂತ ನಿರ್ಧಾರ ಮಾಡಿತ್ತು. ಅದಕ್ಕೋಸ್ಕರ ಎಲ್ಲ ಯುವಕರು, ಪ್ರತಿಯೊಬ್ಬರು, ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಭಾರತೀಯರು. ಅದು ಯಾವುದೇ ಧರ್ಮ ಜಾತಿ ಅದ ಆಮೇಲೆ ಭಾರತೀಯತೆ ಫಸ್ಟ್. ಅವಾಗ ಮಾತ್ರ ನಮ್ಮ ದೇಶಕ್ಕೆ ಒಂದು ಸ್ಟ್ರೆಂತ್ ಇರುತ್ತೆ. ನಮ್ಮ ದೇಶಕ್ಕೆ ಈ ಬೇರೆ ದೇಶಗಳನ್ನು ನೋಡ್ಲಿಕ್ಕೆ ಸ್ವಲ್ಪ ಭಯ ಬೀಳ್ತಾವೆ. ಅದಕ್ಕೋಸ್ಕರ ಈ ಇಲಾಖೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲ ನಮ್ಮ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡ್ರೆ ಎಲ್ಲ ಪತ್ರಿಕೋದ್ಯಮಗಳು ಒಳಗೊಂಡು ಪ್ರತಿಯೊಬ್ಬರು ಸಾರ್ವಜನಿಕರು, ಪ್ರತಿಯೊಬ್ಬರಿಗೂ ನಾನು ಪೊಲೀಸ್ ಇಲಾಖೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.